2024ರ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲ ಅಸ್ತ್ರಗಳನ್ನು ಬಳಸಿದ ಮೇಲೂ ಕೂಡ ಮಂಕಾಗಿ ಕಾಣ್ತಿರೋ ಕಾರಣಕ್ಕೆ ಬಿಜೆಪಿ ಮತ್ತು RSS ಬಹುಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಖುದ್ದು ತಾವೇ ಬಹುದೊಡ್ಡ ಬ್ರಹ್ಮಾಸ್ತ್ರವನ್ನ ಕಟ್ಟ ಕಡೆಯ ಬ್ರಹ್ಮಾಸ್ತ್ರವನ್ನ ಬಳಸದ್ರ. ಹಲವು ಹಂತದಲ್ಲಿ ಈ ಚುನಾವಣೆ ನಡೀತು. ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಮೊದಲ 3 ಹಂತದ ಚುನಾವಣೆಯ ತನಕ ಕಾಂಗ್ರೆಸ್ ಅನ್ನ ಮಾತ್ರ ಪ್ರಧಾನಿ ನರೇಂದ್ರ ಮೋದಿ ಅವರು ಟೀಕಿಸಿದ್ದರು. ಆ ಮೊದಲ 3 ಹಂತದಲ್ಲಿ ಎಲ್ಲಿಯೂ ಕೂಡ ಹಿಂದೂ ಮುಸ್ಲಿಂ ಅನ್ನುವಂತಹ ಶಬ್ದವನ್ನ ಮೋದಿ ಅವರು ಹೊರಗೆ ಹಾಕಲಿಲ್ಲ. ಆದ್ರೆ 3ನೇ ಹಂತದ ನಂತರ ಹಿಂದೂ ಮುಸ್ಲಿಂ ವಿಚಾರವನ್ನು ಮಾತಾಡಿದ್ರು. 4-5ನೇ ಹಂತದ ಮತದಾನ ನಡೆದ ಮೇಲೆ ರಾಮನ ವಿಚಾರ ಮಾತಾಡಿದ್ರು, ರಾಮ ಮಂದಿರದ ವಿಚಾರ ಮಾತಾಡಿದ್ರು. ಈಗಂತೂ ನಾನು ಸಾಕ್ಷಾತ್ ದೇವರೇ ಕಳಿಸಿರುವಂತಹ ದೇವಮಾನವ, ಮೆಸೆಂಜರ್ ಆಫ್ ಗಾಡ್ ಅನ್ನುವಂತಹ ಮಾತನ್ನು ಕೂಡ ಮೋದಿ ಅವರು ಹೇಳ್ತಿದ್ದಾರೆ. ಇದು ಒಂದು ಕಡೆ. ಮತ್ತೊಂದು ಕಡೆ ಕಟ್ಟ ಕಡೆಯ ಬ್ರಹ್ಮಾಸ್ತ್ರವಾಗಿ ಒಬ್ಬ ವ್ಯಕ್ತಿಯನ್ನ ಮೋದಿ ಅವರು ಬಳಸ್ತಿದ್ದಾರಾ, ಪ್ರಯೋಗಿಸಿದ್ದಾರಾ? ಇತ್ತೀಚೆಗೆ ಕಳೆದ 3-4 ದಿನಗಳಿಂದ ಒಬ್ಬ ವ್ಯಕ್ತಿ ಎಲ್ಲಾ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಒಂದು ಸಂದರ್ಶನವನ್ನ ಕೊಡ್ತಿದ್ದಾರೆ. ಅದು ಬಿಜೆಪಿಯ ರಾಷ್ಟ್ರೀಯ ಘಟಕದ ಅಧ್ಯಕ್ಷ JP ನಡ್ಡಾ ಅವರಲ್ಲ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಲ್ಲ, ಮೋದಿ ಅವರಲ್ಲ. ಮೋದಿ ಅವರ ಸಂದರ್ಶನಗಳು ಮುಗಿದ ಬಳಿಕ ತಕ್ಷಣಕ್ಕೇನೆ 1 ದಿನ 2 ದಿನದ ನಂತರದಲ್ಲಿ ಆ ಒಬ್ಬ ವ್ಯಕ್ತಿ ಎಲ್ಲಾ ಮಾಧ್ಯಮಗಳಲ್ಲಿ ಬಂದು ಏನಾಗಬಹುದು, ರಿಸಲ್ಟ್ ಏನಾಗುತ್ತೆ ಅನ್ನುವಂತಹ ಹೊಸ ಭಾಷ್ಯವನ್ನ ಬರೀತಿದ್ದಾರೆ. ಹೊಸ ನರೇಟಿವ್ ಏನಾದ್ರೂ ಬಿಜೆಪಿ ಸೆಟ್ ಮಾಡ್ತಿದೆಯಾ ಅನ್ನೋ ಅನುಮಾನ ಮೂಡುತ್ತೆ. ಯಾರವರು? ಮೋದಿ ಕಟ್ಟ ಕಡೆಯದಾಗಿ ಪ್ರಯೋಗಿಸಿರಬಹುದಾದಂತಹ ಬ್ರಹ್ಮಾಸ್ತ್ರವಾಗಿರುವಂತಹ ವ್ಯಕ್ತಿ ಯಾರು? 2011ರಿಂದ ಇಲ್ಲಿಯ ತನಕ ಸರಿಸುಮಾರು 2 ದಶಕಗಳ ಕಾಲ ಮೋದಿ ಅವರ ಬೆನ್ನಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಂತು ಕೇಂದ್ರದಲ್ಲಿ ಬಿಜೆಪಿಯ ಸರ್ಕಾರ, ಮೋದಿಯವರ ಸರ್ಕಾರ ಇರುವಂತೆ ನೋಡಿಕೊಂಡವರು ಯಾರು? ಗುಜರಾತ್ನಲ್ಲಿ 2011ರ ಚುನಾವಣೆಯಿಂದ ಹಿಡಿದು 2024ರ ಲೋಕಸಭಾ ಚುನಾವಣೆಯ ತನಕ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮೋದಿ ಅವರ ಬೆನ್ನಿಗೆ ನಿಂತಿರುವಂತದ್ದು ಬಹುಪಾಲು ಗೋಧಿ ಮೀಡಿಯಾಗಳ ಪಾಲಿನ ಆತ್ಮೀಯ ಪ್ರಿಯ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಮತ್ತು ಗೋಧಿ ಮೀಡಿಯಾಗಳೇ ಹೇಳುವಂತೆ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರು. ನೋಡಿ, ಬಹುಪಾಲು ಮಾಧ್ಯಮಗಳಲ್ಲಿ, ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಪ್ರಶಾಂತ್ ಕಿಶೋರ್ ಅವರು ಮತ್ತೆ ಮತ್ತೆ ಹೇಳ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ? 400 ಬಿಜೆಪಿ ಗೆಲ್ಲುತ್ತಾ? ಇಲ್ಲ ಅಂತಾನೆ ಹೇಳ್ತಿದ್ದಾರೆ. ಆದ್ರೆ ಏನಾಗಬಹುದು? ಸರಳ ಬಹುಮತ ಪಡೆಯುತ್ತೆ ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಥಾನ ಪಡೆಯುತ್ತೆ ಎನ್ನುವಂತಹ ಮಾತುಗಳನ್ನ ಹೇಳ್ತಿದ್ದಾರೆ. ಇದೇ ವ್ಯಕ್ತಿ 2014ರಲ್ಲಿ ಕಾಂಗ್ರೆಸ್ ಬರೋದಿಲ್ಲ, ಬಿಜೆಪಿ ಬರುತ್ತೆ ಅಂತ ಕಡ್ಡಿ ತುಂಡಾಗೋ ರೀತಿಯಲ್ಲಿ ಹೇಳಿದ್ರು. ಆದ್ರೆ ಈಗ 400ರ ಮಾತನ್ನ ಖುದ್ದು ಪ್ರಶಾಂತ್ ಕಿಶೋರ್ ಅವರು ಒಪ್ತಿಲ್ಲ. ಯಾಕೆ? ಬಹುಮುಖ್ಯವಾಗಿ 4 ಕಾರಣಗಳಿಗೋಸ್ಕರ ಮೋದಿ ಅವರು ಕಟ್ಟ ಕಡೆಯದಾಗಿ ಈ ಬ್ರಹ್ಮಾಸ್ತ್ರವನ್ನ ಬಳಸಿರಬಹುದು. ಗೋಧಿ ಮೀಡಿಯಾಗಳು ಕೂಡ ಬಳಸ್ತಿರಬಹುದು. ಕಾರಣ ಒಂದು, ಮೋದಿ ಅಲೆ ಕಳೆದ 10 ವರ್ಷಗಳಲ್ಲಿ ತಗ್ಗಿದೆ. ಎಷ್ಟರ ಮಟ್ಟಿಗೆ ತಗ್ಗಿದೆ ಅಂದ್ರೆ ಅವರನ್ನ ಆನ್ಲೈನ್ ನಲ್ಲಿ ನೋಡೋಕೆ ಬರ್ತಿದ್ದಂತಹ ಜನಸಂಖ್ಯೆ ತುಂಬಾ ಕ್ಷೀಣವಾಗಿದೆ. ನಾನು TV9 ನಲ್ಲಿ ಕೆಲಸ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಮೋದಿ ಅವರ ಒಂದು ಭಾಷಣ ಲೈವ್ ಹೋದ್ರೆ ಸುಮಾರು 10-15 ಲಕ್ಷ ಜನ ನೋಡ್ತಿದ್ರು. ಇವತ್ತು 60,000 ಜನ ಕೂಡ ನೋಡ್ತಿಲ್ಲ. ಇದು ಒಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ಮೋದಿ ಅವರ ಅಲೆ ಎಷ್ಟರ ಮಟ್ಟಿಗೆ ತಗ್ಗಿದೆ ಅಂದ್ರೆ ಎದುರಾಳಿಗಳ ಅಲೆ ಕೂಡ ಸರಿಸುಮಾರು ಮೋದಿ ಅವರಿಗೆ ಹತ್ತಿರ ಬಂದು ನಿಲ್ತಿದೆ ಅಂದ್ರೆ ರಿಸಲ್ಟ್ ಉಲ್ಟಾ ಆಗಬಹುದು. ಮೋದಿ ಅವರ ಅಲೆ ತಗ್ಗಿದೆ ಅನ್ನೋದು ಒಂದೇ ಕಾರಣ. ಆದ್ರೆ 2ನೇ ಕಾರಣ, 400ರ ಸ್ಲೋಗನ್ ಹಿನ್ನಡೆ ಆಗ್ತಿದೆ. ಅಪಹಾಸ್ಯಕ್ಕೆ ಗುರಿಯಾಗಬಹುದು ಬಿಜೆಪಿ. ಅಥವಾ ಕೊನೆ ಪಕ್ಷ 400 ಹೇಳ್ದವ್ರು 300 ಸ್ಥಾನಗಳನ್ನು ಗೆಲ್ಲದೆ ಹೋದ್ರೆ ಬಹುದೊಡ್ಡ ಹಿನ್ನಡೆ ಆಗತ್ತೆ. ಮೋದಿ ಅವರ ವರ್ಚಸ್ಸು ನೆಲಕ್ಕೆ ಕುಸಿಯುತ್ತೆ. ಈಗಾಗಲೇ ಕುಸಿದಿದೆ, ಇನ್ನಷ್ಟು ಕುಸಿಯುತ್ತೆ ಅನ್ನುವಂತಹ ಆತಂಕಕ್ಕೆ ಪ್ರಶಾಂತ್ ಕಿಶೋರ್ ಅವರನ್ನ ಕರೆಸಿ ಮತ್ತೊಂದು ನರೇಟಿವ್ ಸೆಟ್ ಮಾಡಿಸ್ತಿದ್ದಾರೆ. ಅದೇ ಪ್ರಶಾಂತ್ ಕಿಶೋರ್ ಹೇಳ್ತಿದ್ದಾರೆ 400 ಗೆಲ್ಲೋಕ್ ಆಗೋದಿಲ್ಲ, ಬದಲಾಗಿ ಒಂದು 300-300ರ ಹೆಚ್ಚು ಕಮ್ಮಿ 274ಕ್ಕಿಂತ ಜಾಸ್ತಿ ಅನ್ನುವಂತಹ ಮಾತುಗಳನ್ನ ಹೇಳ್ತಿದ್ದಾರೆ. ಇದರ ಜೊತೆಯಲ್ಲಿ 3ನೇ ಕಾರಣ, ಗೋಧಿ ಮೀಡಿಯಾಗಳ ಮಾತನ್ನ ಜನ ಇವತ್ತು ಕೇಳ್ತಿಲ್ಲ. ಅದಕ್ಕೆ ಬದಲಾಗಿ ಸೋಷಿಯಲ್ ಮೀಡಿಯಾಗಳನ್ನ ನೆಚ್ಕೊಂಡಿದ್ದಾರೆ. ಯೂಟ್ಯೂಬರ್ಸ್ ಅನ್ನ ನೋಡ್ತಾರೆ,
ಅವ್ರು ಹೇಳುವಂತಹ ವಿಚಾರಗಳಲ್ಲಿ ತಪ್ಪು ಸರಿ ಇದ್ರೆ ಕ್ಯಾಕರ್ ಸುಗಿತಾರೆ ಅವರನ್ನು ಕೂಡ. ಅದರ ಜೊತೆಯಲ್ಲಿ ಗೋಧಿ ಮೀಡಿಯಾಗಳ ಪ್ರಭಾವ ಇವತ್ತು ನೆಲಕ್ಕೆ ಕುಸಿದಿದೆ. ಅವರ ಮಾತನ್ನ ಯಾರೂ ಕೂಡ ಕೇಳ್ತಿಲ್ಲ. ಒಂದು ವೇಳೆ ಗೋಧಿ ಮೀಡಿಯಾಗಳ ಮಾತನ್ನ ಜನ ಕೇಳೋದೇ ಆಗಿದ್ರೆ 2023 ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 150 ಸ್ಥಾನ ಗೆಲ್ಲಬೇಕಿತ್ತು. ಅದು ಸಾಧ್ಯವಾಗ್ಲಿಲ್ಲ. ಬಹುಮುಖ್ಯವಾದಂತಹ 4ನೇ ಕಾರಣ, ಅತಿ ದೊಡ್ಡ ಮುಖಭಂಗ ಆಗಬಾರದು ಅನ್ನೋ ಕಾರಣಕ್ಕೆ ಪ್ರಶಾಂತ್ ಕಿಶೋರ್ ಅವರನ್ನ ಕರೆಸಿ ಮತ್ತೊಂದು ನೆರೇಟಿವ್ ಸೆಟ್ ಮಾಡಿಸೋ ಮೂಲಕ ಕೊನೆ ಪಕ್ಷ 200 ಗೆಲ್ಲುತ್ತೋ, 220 ಗೆಲ್ಲುತ್ತೋ, 270 ಗೆಲ್ಲುತ್ತೋ. ಪ್ರಶಾಂತ್ ಕಿಶೋರ್ ಹೇಳಿದ್ರು, ಪೊಲಿಟಿಕಲ್ ಸ್ಟ್ರಾಟಜಿಸ್ಟೇ ಕೂಡ ನಮ್ಮ ಸ್ಲೋಗನ್ ನಂತರ ಎದುರಾದಂತಹ ಒಂದಷ್ಟು ಅಡಚಣೆಗಳಿಂದಾಗಿ ನಮಗೆ ಕಮ್ಮಿ ಆಯ್ತು ಅಂತ ಹೇಳಲಿಕ್ಕಾದ್ರೂ ಒಂದು ಆಸ್ಪದ ಮಾಡಿಕೊಡುವಂತಹ ವಾತಾವರಣವನ್ನ ಪ್ರಶಾಂತ್ ಕಿಶೋರ್ ಅವರು ಸೃಷ್ಟಿಸ್ತಿದ್ದಾರೆ ಅನ್ನುವಂಥದ್ದು ಬಹು ಮುಖ್ಯ ಸಂಗತಿ.